ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮೀಟಿಂಗು ಯುದ್ಧ ಶುರುವಾದ್ಮೇಲೆ ಯಾರು ಮಾಡೋದಿಲ್ಲ. ಯುದ್ಧ ಮಾಡ್ತಾರೆ ಅಂತ ಗೊತ್ತಿದ್ದ ನಂತರವೂ ಕೂಡ ಮೀಟಿಂಗ್ ಮಾಡದೆ ಇವತ್ತು ಯುದ್ಧ ಆದ ನಂತರ ಮೀಟಿಂಗಿಗೆ ಹೋಗ್ತಿದ್ದಾರೆ ಅಂತಂದ್ರೆ ಪಾಕಿಸ್ತಾನದ ಪ್ರಿಪೇರ್ಡ್ನೆಸ್ ಏನು ಅಂತ ಗೊತ್ತಾಗುತ್ತೆ. ಪಾಕಿಸ್ತಾನ ತನ್ನ ಓಡಿ ಹೋಗ್ತಾ ಇರುವಂತ ಸೈನಿಕರನ್ನ ಉಳಿಸ್ಕೊಂಡ್ರೆ ಸಾಕಾಗಿದೆ. ಸೈನ್ಯವನ್ನೇ ಬಿಟ್ಟು ಹೋಗ್ತಾ ಇದ್ದಾರೆ ಅವರುಗಳು. ನನಗನ್ಸುತ್ತೆ ಆಸಿಮ್ ಮುನೀರೆ ತಾನು ಸೈನ್ಯ ಬಿಟ್ಟು ಹೋಗಿ ಎಲ್ಲಾದ್ರೂ ಬಂಕರ್ ಅಲ್ಲಿ ಅಡಗಿ ಕೂತ್ರೆ ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ. ಭಾರತದ ಸ್ಟ್ರೈಕ್ಗಳು ಅಷ್ಟು ಪ್ರಿಸೈಸ್ ಆಗಿರುವಂತ ಸ್ಟ್ರೈಕ್ ಆಗಿರೋದ್ರಿಂದ ನನಗನ್ಸುತ್ತೆ ಪಾಕಿಸ್ತಾನದ ವೀಕ್ನೆಸ್ ಇವತ್ತು ಹೊರಗೆ ಬಂದಿದೆ. ಇವತ್ತು ಅವರು ಒಂದ್ ಕಡೆ ಸೇರ್ಬೇಕು ಮತ್ತು ಕಣ್ಣೀರ್ ಹಾಕಬೇಕು. ರುಡಾಲಿ ಗ್ಯಾಂಗ್ ಅಂತ ನಾವು ಕರಿತೀವಿ. ಕಣ್ಣೀರ್ ಹಾಕಬೇಕು. ಕಣ್ಣೀರ್ ಹಾಕಿ ಜಗತ್ತಿನ ಮುಂದೆ ಹೇಳಬೇಕು, ಅಯ್ಯೋ ನನಗೆ ಹಿಂಗಾಗೋಯ್ತು ಅಂತ ಕಣ್ಣೀರ್ ಹಾಕೋದ್ ಬಿಟ್ರೆ ಪಾಕಿಸ್ತಾನದ ಬಳಿ ಮತ್ತೇನು ಪರಿಸ್ಥಿತಿ ಇವತ್ತು ಉಳ್ಕೊಂಡಿಲ್ಲ ಅಂತ ನನಗನ್ಸತ್ತೆ. ಈಗ ಕಾಂಗ್ರೆಸ್ ಶಾಂತಿ ಮಾತ್ರ ಜಪಿಸಿದೆ ಇವತ್ತು. ಕರೆಕ್ಟ್. ಕಾಂಗ್ರೆಸ್ಸಿನ ಮನಸ್ಥಿತಿ ಇದು ಇವತ್ತಿಂದು ನೆನ್ನೆಯದ್ದು ಅಲ್ಲ. ಕಾಂಗ್ರೆಸ್ ಹುಟ್ಟದಾಗ್ಲಿಂದಲೂ ಹೀಗೆ. ಕಾಂಗ್ರೆಸ್ ಹುಟ್ಟಿದ್ದು 1885 ಅಲ್ಲಿ ಎಒ ಹ್ಯೂಮ್ ಅಂತ ಒಬ್ಬ ಬ್ರಿಟಿಷ್ ಆಫೀಸರ್ ಹುಟ್ಟಾಕಿದ್ದು. ಅದು ಬ್ರಿಟಿಷರ ಬೂಟು ನೆಕ್ಲಿಕ್ಕೆ ಅಂತಾನೆ ಅವತ್ತು ಅವನು ಹುಟ್ಟಾಕಿದ್. ಯಾಕೆ ಅಂದ್ರೆ ನಮಗೆ ಇದರಿಂದ ತೊಂದರೆ ಆಗ್ಬಾರ್ದು ಅಂತ ಅಧಿಕಾರಿ ಆ ಪ್ಲಾನ್ ಮಾಡಿದ್ದು. ಆ ನಂತರವೂ ಕೂಡ ಕಾಂಗ್ರೆಸ್ ಮುಂದೆ ಏನ್ ಮಾಡ್ತು, ಸ್ವಾತಂತ್ರ್ಯವನ್ನ ಪಡೆಯುವಾಗ ಮುಂಚೂಣಿಯಲ್ಲಿ ನಿಂತ್ಕೊಳ್ತು. ಸ್ವಾತಂತ್ರ್ಯ ಬಂದ ನಂತರ ಜವಾಹರ್ಲಾಲ್ ನೆಹರು ಅಲಿಪ್ತ ನೀತಿಯ ಮಾತನಾಡಿದ್ರು, ಪಂಚಶೀಲ ತತ್ವಗಳ ಬಗ್ಗೆ ಮಾತನಾಡಿದ್ರು. ಅಲಿಪ್ತ ನೀತಿ ಅಂದ್ರೆ ಏನು, ನಾವು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಸೆಂಟ್ರಲ್ ಇರ್ತೀವಿ ಅಂತ. ಹೀಗಾಗಿ ರಷ್ಯಾನು ನಮ್ಮ ಬೆಂಬಲಕ್ಕೆ ಇರಲಿಲ್ಲ, ಆ ಕಡೆ ಅಮೆರಿಕಾನು ಬೆಂಬಲಕ್ಕೆ ಇರಲಿಲ್ಲ. ಕೊನೆಗೆ ಚೀನಾ ದಾಳಿ ಮಾಡಿದಾಗ ನಾವು ಕಣ್ಣೀರಿಟ್ಟು ನಿಲ್ಬೇಕಾಗಿ ಬಂತು. ಚೀನಾದ ಮುಂದೆ ಸೋಲಬೇಕಾದ ಸ್ಥಿತಿ ಬಂತು. ನಮ್ಮ ಆರ್ಡಿನೆನ್ಸ್ ಫ್ಯಾಕ್ಟರಿಗಳಲ್ಲಿ ನಾವು ಮದ್ದುಗುಂಡುಗಳನ್ನ ತಯಾರು ಮಾಡುವ ಸಾಮರ್ಥ್ಯವೂ ನಮ್ಮ ಹತ್ರ ಇರಲಿಲ್ಲ. ಇವತ್ತು ಅದೇ ಕಾಂಗ್ರೆಸ್ ಪಾಕಿಸ್ತಾನದ ಬೆಂಬಲಕ್ಕೆ ನಿಂತ್ಕೊಂಡಿದೆ ಅಂತಂದ್ರೆ ಈ ಕಾಂಗ್ರೆಸ್ ಮತ್ತು ಪಾಕಿಸ್ತಾನ ಬೇರೆ ಅಲ್ಲ ಅಂತ ನನ್ಗನ್ಸುತ್ತೆ. ಕಾಂಗ್ರೆಸ್ ಬಹುಶಃ ಪಾಕಿಸ್ತಾನಕ್ಕೆ ಹೋಗಿ ಎಲೆಕ್ಷನ್ ಫೈಟ್ ಮಾಡಿದ್ರೆ ಇಲ್ಲಿಗಿಂತ ಸ್ವಲ್ಪ ಜಾಸ್ತಿ ಸೀಟನ್ನ ಗಳಿಸಬಹುದು ಅಂತ ನನಗನ್ಸುತ್ತೆ. ಅಷ್ಟರ ಮಟ್ಟಿಗೆ ಅವರು ತಮ್ಮ ಪಾಕಿಸ್ತಾನದ ಪ್ರೇಮವನ್ನ ಮೆರೆದಿದ್ದಾರೆ. ಬಟ್ ನಂಗೆ ಒಂದು ಖುಷಿ ಇದೆ, ಅಲ್ಲಿ ಸೈನಿಕರು ಪಾಕಿಸ್ತಾನದ ಠಾಣ್ಯಗಳನ್ನ ಪ್ರಿಸೈಸ್ಲಿ ಅಟ್ಯಾಕ್ ಮಾಡಿ ಪಾಕಿಸ್ತಾನದ ಠಾಣ್ಯಗಳನ್ನ ಉಡಾಯಿಸಿದ್ರೆ ಇಲ್ಲಿ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಕನ್ನಡಿಗರು ಈ ಕರ್ನಾಟಕದ ಕಾಂಗ್ರೆಸ್ ಠಾಣ್ಯದ ಮೇಲೆ ಹೇಗೆ ದಾಳಿ ಮಾಡಿದ್ದಾರೆ ಅಂತಂದ್ರೆ ಕಾಂಗ್ರೆಸ್ ತನ್ನ ಟ್ವೀಟ್ ಅನ್ನ ಡಿಲೀಟ್ ಮಾಡಿ ಬೇರೊಂದು ಟ್ವೀಟ್ ಅನ್ನ ಹಾಕಬೇಕಾದಂತ ಅನಿವಾರ್ಯತೆ ಸೃಷ್ಟಿ ಆಯ್ತಲ್ಲ. ನಾನು ಕನ್ನಡಿಗರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಸೈನಿಕರು ಯಾವ ತರದ ದಾಳಿ ಮಾಡಿದ್ರೋ ಕನ್ನಡಿಗರು ಅದೇ ತರದ ದಾಳಿಯನ್ನ ಮಾಡಿದ್ದಾರೆ ಅಂತ ಇದೊಂಥರ ಏರ್ ಸ್ಟ್ರೈಕ್ ಅನ್ನ ಕನ್ನಡಿಗರು ಮಾಡಿದ್ದೀರಿ. ನಾನು ಅಭಿನಂದನೆ ಸಲ್ಲಿಸ್ತೀನಿ.